ಬಿಜೆಪಿದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಬ್ಬರು ದಿಲ್ಲಿಲಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನು ಭೇಟಿಯಾದರು. ವಿಷಯ ಏನು ಅಂತ ನಿಮಗೆ ಗೊತ್ತೇ ಇದೆ. ವಿಧಾನ ಪರಿಷತ್ ಚುನಾವಣೆಗಳಲ್ಲಿ 11 ಜನ MLAಗಳು NDAದಿಂದ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. 11 ಕ್ರಾಸ್ ವೋಟಿಂಗು, 1 ಅಸಿಂಧು, ಟೋಟಲ್ ಲೆಕ್ಕ 12 ಇದ್ದಂಗೆ ಇದು. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಿದ್ದಾರೆ ದಿಲ್ಲಿಗೆ. ಅವರೇನು ಕರೆದು ಎಕ್ಸ್ಪ್ಲನೇಷನ್ ಕೊಡಿ ಅಂದಿರಲಿಲ್ಲ, ನಾವು ಮಾತಾಡೋದಕ್ಕಿದೆ ಬರ್ತೀವಿ ಅಂತ ಇವರಾಗಲೇ ಹೇಳಿದರು. ಸರಿ ಬನ್ನಿ ಅಂತ ಅವ್ರು ಅಂದಿದ್ರು. ವಿಜಯೇಂದ್ರ ಅವರು, ಆರ್ ಅಶೋಕ್, ರವಿಕುಮಾರ್, ದೊಡ್ಡನಗೌಡ ಪಾಟೀಲ್, ಈ 4 ಜನ ಹೋಗಿದ್ದಾರೆ. ಸಂಜೆ ಒಂದು ಮಾಹಿತಿ ಬಂತು. ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ನಮ್ಮಿಂದ ಕ್ರಾಸ್ ವೋಟಿಂಗ್ ಅಂತ ಆಗಿರೋದು 3 ಕ್ರಾಸ್ ವೋಟಿಂಗು, 1 ಅಸಿಂಧು, ಇಷ್ಟೇ. ಉಳಿದಿದ್ದು 8 JDSನವ್ರದ್ದಾಗಿದ್ದು ಅಂತ. ಅಲ್ಲಿ ಕುಮಾರಸ್ವಾಮಿ ಅವರು ನೋಡಿದ್ರೆ, ಅಂದರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬಟ್ JDSನವ್ರು ಹೇಳೋದು ನಮ್ಮಲ್ಲೂ 4 ಆಗಿರೋದು ಅಂತ. ಅಲ್ಲಿ 4 ಇಲ್ಲಿ 4 ಅನ್ನೋದಾದರೆ 8 ಆಯ್ತಪ್ಪ ಟೋಟಲ್ಲು. ಇನ್ನು 3 ಯಾರು ಅನ್ನೋ ಪ್ರಶ್ನೆ ಬರೋದಿಲ್ವೇ? ಒಟ್ಟಿನಲ್ಲಿ 3 ಮಾತ್ರ ಕ್ರಾಸ್ ವೋಟಿಂಗ್ ಆಗಿರೋದು ನಮ್ಮಲ್ಲಿ ಅಂತ ರಿಪೋರ್ಟ್ ಕೊಟ್ಟರಂತೆ. ಸಂಜೆ ಮಾಹಿತಿ ಬಂದ ಪ್ರಕಾರ ಅವ್ರ ಹೆಸರುಗಳನ್ನು ಹೇಳಿದ್ದಾರೆ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ವಿ ನಾವು, ಯಾವ ಹೆಸರುಗಳನ್ನು ಹೇಳಿಲ್ಲ, ಯಾವ ಹೆಸರು ಹೇಳಿಲ್ಲ. ಆಕ್ರೋಶ ತುಂಬ ಇದೆ, ಇನ್ನು ಆಕ್ರೋಶ ತುಂಬ ಇದೆ. ಆರ್ ಅಶೋಕ್ ಅವ್ರು ಹೇಳಿದ್ರು, ನಾವು ಏನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋದ್ವಿ, ಬಟ್ ನಮಗಿಂತ ಜಾಸ್ತಿ ವಿಷಯ ಗೊತ್ತಿತ್ತು ಅವ್ರಿಗೆ ಅಂತ. ವಿಜಯೇಂದ್ರ ಅವರು ಹೇಳಿದ್ರು, ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ಆಗತ್ತೆ ಅಂತ. ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನು ಭಾಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಯಾರು ಈ ಥರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ನಾವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ಪಕ್ಷವನ್ನು ಕೂಡ ಬಲಪಡಿಸುವಂತ ಕೆಲಸ ಆಗಬೇಕು. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ, ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ, ಅದನ್ನು ಹುಡುಕುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.